ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಗಜಾನನ ಸಂಕಷ್ಟ ಚತುರ್ಥಿ ಯಾವ ದಿವಸ ಬಂದಿದೆ, ಹಾಗೆ ಮುಹೂರ್ತ, ಪೂಜೆ, ಹಾಗೆ ಮಂತ್ರ, ಹಾಗೆ ಶ್ಲೋಕ ಸಹ ತಿಳಿಸ್ತೀನಿ. ಅಷ್ಟೇ ಅಲ್ದಿರ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳೋ ಅಂತಹ ಪೂಜೆ ವಿಧಾನನೂ ತಿಳಿಸ್ತೀನಿ. ಚಂದ್ರೋದಯ ಸಮಯ ಕೂಡ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆಷಾಢ ಮಾಸದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿಯನ್ನು ಗಜಾನನ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತೆ. ಸಂಕಷ್ಟಹರ ಚತುರ್ಥಿ ಹೆಸರೇ ಹೇಳುವಂತೆ ಈ ವ್ರತವು ಭಕ್ತರ ಎಲ್ಲ ಕಷ್ಟಗಳನ್ನು, ತೊಂದರೆಗಳನ್ನು ಪರಿಹಾರ ಮಾಡುವಂತಹ ವ್ರತವಾಗಿದೆ. ಈ ಕಲಿಯುಗದಲ್ಲಿ ಜನರು ತಮ್ಮ ಜೀವನದಲ್ಲಿ ಎದುರಿಸುತ್ತಿರುವಂತಹ ಆಧ್ಯಾತ್ಮಿಕ, ಅಧಿಬೌದ್ಧಿಕ, ದೈವಿಕ ತಾಪತ್ರಯಗಳನ್ನು ಕಳೆದು, ಮನುಷ್ಯನ ಸಕಲ ಕಷ್ಟಗಳನ್ನು ಕಳೆದು ವಿಶೇಷ ಫಲವನ್ನು ನೀಡುವ ವ್ರತ ಎಂದರೆ ಅದುವೇ ಸಂಕಷ್ಟಹರ ಚತುರ್ಥಿ. ಹಾಗೆ ಗಜಾನನ ಸಂಕಷ್ಟಹರ ಚತುರ್ಥಿ ಅಂತ ಸಹ ಹೇಳ್ಬೋದು. ಈ ವ್ರತವನ್ನು ಆಚರಿಸುವುದರಿಂದ ಇಷ್ಟಾರ್ಥಗಳು ಈಡೇರುವುದು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಸಂಕಷ್ಟಹರ ಚತುರ್ಥಿ ದಿನದಂದು ಮುಂಜಾನೆಯಿಂದ ಉಪವಾಸಗಳು ಇರಬೇಕು. ಅಂದರೆ ಇಂದ್ರಿಯ ನಿಗ್ರಹಗಳನ್ನು ಪಾಲಿಸಿ, ಅಂದರೆ ನೀವು ಎಣ್ಣೆ ಸ್ನಾನ ಬೇಕಾದರೂ ಮಾಡಬಹುದಾಗಿದೆ ಅಂದಿನ ದಿವಸ, ಅಂದರೆ ಸಂಕಷ್ಟಹರ ಚತುರ್ಥಿ ದಿನ ಆಗಿರುತ್ತೆ. ಹಾಗೆ ಗಜಾನನ ಸಂಕಷ್ಟಹರ ಚತುರ್ಥಿ ಯಾವ ದಿವಸ ಬಂದಿದೆ ಅಂತ ನೋಡೋದಾದರೆ ಆಗಸ್ಟ್ 2026ರಲ್ಲಿ ಆಗಸ್ಟ್ 2ನೇ ತಾರೀಕಿನಂದು ಭಾನುವಾರ ಬಂದಿದೆ. ಇದು ಒಂದು ಸಂಕಷ್ಟಹರ ಚತುರ್ಥಿಯ ತಿಥಿ ಆರಂಭವಾಗೋದು ಬಂದು ಆಗಸ್ಟ್ 1ನೇ ತಾರೀಕು, ಅಂದರೆ ಇವತ್ತಿನ ದಿವಸ 1ನೇ ತಾರೀಕಿನಿಂದ ರಾತ್ರಿ 11 ಗಂಟೆ 7 ನಿಮಿಷಕ್ಕೆ ಪ್ರಾರಂಭವಾಗಿ ತಿಥಿ ಅಂತ್ಯ ಬಂದು ಆಗಸ್ಟ್ 2ನೇ ತಾರೀಕರಂದು ರಾತ್ರಿ 11 ಗಂಟೆ 15 ನಿಮಿಷಕ್ಕೆ ಪೂರ್ತಿಯಾಗುತ್ತೆ. ನಮಗೆ ಸೂರ್ಯ ಉದಯ ಕಾಲ ಯಾವುದು ಮುಖ್ಯ ಆಗಿರುತ್ತೋ ಅಂದನೇ ದಿವಸ ತಿಥಿ ಆರಂಭ ಆಗಿರೋದ್ರಿಂದ ಆಗಸ್ಟ್ 2ನೇ ತಾರೀಕು ಗಜಾನನ ಸಂಕಷ್ಟಹರ ಚತುರ್ಥಿ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದೆ. ಹಾಗೆ ಮನೆಯಲ್ಲೇ ಸಂಕಷ್ಟಹರ ಚತುರ್ಥಿ ಪೂಜೆ ಯಾವ ರೀತಿ ಮಾಡೋದು ಅಂದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಇದ್ದೀನಿ. ಸಿಂಪಲಾಗಿ ಮಾಡೋ ರೀತಿಯಲ್ಲಿ ಮಾಡೋದಾದರೆ ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಖಂಡಿತವಾಗ್ಲೂ ಚೆಕ್ ಮಾಡಿ. ಹಾಗೆ ಈ ರೀತಿ ಸಹ ಮಾಡ್ಬೋದು. ಪ್ರತಿಯೊಬ್ಬರು ಅವರದ್ದೇ ಆದ ನಿರ್ದಿಷ್ಟ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಈ ವ್ರತವನ್ನು ಆಚರಿಸುತ್ತಾರೆ. ಉದಾಹರಣೆಗೆ ಕೆಲವೊಬ್ಬರು ಹಣಕಾಸಿನ ಸಮಸ್ಯೆಗಳು ದೂರ ಆಗಲಿ ಅಂತ, ಉತ್ತಮ ಆರೋಗ್ಯಕ್ಕಾಗಿ, ಹಾಗೆ ಶೈಕ್ಷಣಿಕ ಜೀವನದಲ್ಲಿ ಯಶಸ್ಸಿಗಾಗಿ, ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಈ ವ್ರತವನ್ನು ಆಚರಿಸುತ್ತಾರೆ. ಈ ಪೂಜೆಯ ಕ್ರಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಮಾಡಬೇಕು. 2026ರಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಬಂದಿರುವಂತಹ ಗಜಾನನ ಸಂಕಷ್ಟ ಚತುರ್ಥಿ ಮಾಡೋದು ಯಾವ ರೀತಿ ಅಂದರೆ, ಗಣೇಶನ ಪೂಜೆಯನ್ನು ಮಾಡುವುದಕ್ಕೂ ಮುನ್ನ ಸಂಕಷ್ಟಹರ ಚತುರ್ಥಿ ವ್ರತ ಮಾಡುವುದಾಗಿ ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಈ ದಿನ ಗಣೇಶನಿಗೆ ಷೋಡಶೋಪಚಾರದಿಂದ, ಅಂದರೆ 16 ವಿಧಾನಗಳಿಂದ ಪೂಜೆಯನ್ನು ಮಾಡಬೇಕು. ಆವಾಹನೆ, ಆಸನ, ಪಾದ್ಯ, ಆರ್ಘ್ಯ, ಆಚಮನ, ಸ್ನಾನ, ವಸ್ತ್ರ, ಯಜ್ಞೋಪವೀತ, ಗಂಧ, ಅಕ್ಷತೆ, ಆಭರಣ, ಪುಷ್ಪಮಾಲಿಕೆ, ಧೂಪ, ದೀಪ, ಮಧುಪರ್ಕ, ನೈವೇದ್ಯ, ವಿಸರ್ಜನೆ ಅಥವಾ ಪುಷ್ಪಾಂಜಲಿ ಈ ನಿಯಮಗಳನ್ನು ಪೂಜೆಯಲ್ಲಿ ಮಾಡುವುದು ಉತ್ತಮ ಆಗಿರುತ್ತೆ. ಈ ದಿನ ನೀವು ಮಹಾಗಣಪತಿ ಯಂತ್ರಕ್ಕೆ ಪೂಜೆ ಮಾಡಬಹುದು. ನಿಮ್ಮ ಹೆಸರಿನಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸಬಹುದು, ಅಥವಾ ಮನೆಯಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋಕ್ಕೆ ಕ್ರಮಬದ್ಧವಾಗಿ ಪೂಜೆ ಮಾಡಬೇಕಾಗುತ್ತೆ ಖಂಡಿತವಾಗ್ಲೂ. ಹಾಗೆ ಸಂಕಷ್ಟಹರ ಚತುರ್ಥಿಯ ವ್ರತ ಮಂತ್ರಗಳು ಬಂದು ವಕ್ರತುಂಡ ಮಹಾಕಾಯೆ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮತ್ತೊಮ್ಮೆ ಹೇಳ್ತೀನಿ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹಾಗೆ ಪ್ರಾರ್ಥನಾ ಶ್ಲೋಕ ಬಂದು ಸಂಸಾರ ರೂಢೋ ವೃತಿತ್ತಂ ಹಿ ಮಾಂ ಸದಾ ಸಂಕಷ್ಟಭೂತಂ ಸುಮುಖ ಪ್ರಸಿದ್ಧ ಸತ್ವಂ ಹಿ ಮೇ ನಾಶಾಯ ಕಷ್ಟ ಸಂಗ ನಮೋ ನಮಃ ಕಷ್ಟ ವಿನಾಶಕಾಯ ಭವಸಂಚಿತ ಪಾಪೋಗ ವಿದ್ವಾಸನ ವಿಚಕ್ಷಣ ವಿಘ್ನಾಂಧಕಾರಂ
ಬಸವಾಂತಾಂ ವಿಘ್ನರಾಜಂ ಅಹಂ ಭಜೆ ಎಂದು ಗಣಪತಿ ಪ್ರಾರ್ಥನೆ ಮಾಡಿ ಅದರ ಪೂರ್ಣ ಫಲವನ್ನು ಪ್ರಾಪ್ತವಾಗುತ್ತದೆ ಖಂಡಿತವಾಗ್ಲೂ. ಇನ್ನು ಸಂಕಷ್ಟಹಾರ ಚತುರ್ಥಿ ದಿನದಂದು ಚಂದ್ರೋದಯ ಬಂದು ರಾತ್ರಿ 9:39 ಚಂದ್ರೋದಯ ಆಗುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಪೂಜೆ ಮಾಡಿ ಗಜಾನನ ಸಂಕಷ್ಟಹಾರ ಚತುರ್ಥಿ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.